ಡಿ.ಬಿ.ಟಿ ಮುಂದೆ ಬೇರೆ ಯಾವ ಸರ್ಕಸ್ಗಳು ನಡೆಯಲ್ವಾ? ಪ್ರೆಸೆಂಟ್ ಎಲೆಕ್ಷನ್ ಸಿನಾರಿಯೋ ಮೇಲೆ ನಾನು ಕೇಳ್ತಾ ಇದ್ದೀನಿ. ಇದು ಡಿ.ಬಿ.ಟಿ ಮುಂದೆ ಇನ್ನೇನು ಸಿನಾರಿಯೋಗಳು ನಡೆಯಲ್ಲ? ಜನರನ್ನ ಎಂಪವರ್ಮೆಂಟ್ ಮಾಡುವಂತ ಸ್ಕೀಮು ನಡೆಯುತ್ತೆ. ಅದರ ಜೊತೆಗೆ ಸರ್ಕಾರ ಏನು ತನ್ನ ಕಾರ್ಯವೈಖರಿ ಏನಿದೆ ಅದು ಲಾ ಅಂಡ್ ಆರ್ಡರ್ ಇರ್ಬೋದು, ಕುಡಿಯುವ ನೀರು ಇರ್ಬೋದು, ರಸ್ತೆ ಇದಿರ್ಬೋದು, ಈ ಮೂರು ಇದನ್ನೇ ಇರದೇ ಇರುವಂತ ರಾಜ್ಯ ಬಿಹಾರದ ಇದ್ದಿದ್ದಂಥದ್ದು ಜಂಗಲ್ ರಾಜ್ಯ ಅಂತ ಕರಿತಾ ಇದ್ದಿದ್ದಂಥದ್ದು. ಅದು ಬರೀ ಎಲೆಕ್ಟ್ರಿಸಿಟಿಲೇ ಹೇಳ್ಬಿಡ್ತಾ ಇದ್ರು ಸರ್. ಯಾಕಂದ್ರೆ 89-90 ಜಗನ್ನಾಥ್ ಮಿಶ್ರಾ ಇರ್ಬೇಕಾದಾಗ ಮೋಟರ್ ಆನ್ ಮಾಡಿ ಅದು ಹೊಲದಿಂದ ಆಚ ಕಡೆ ಬರೋದಕ್ಕೆ ಅದು ಆಫ್ ಆಗ್ಬಿಡ್ತಾ ಇತ್ತು ಎಲೆಕ್ಟ್ರಿಸಿಟಿ. ಈ ಅದಾದ್ಮೇಲೆ 90 ಇಂದ 2005 ವರೆಗೂ ಲಾಲು ರಾಬ್ರಿ ಬಂದಾಗ ಯಾವ ಎಲೆಕ್ಟ್ರಿಕ್ ಲೈನ್ಸೇ ಇಲ್ಲ ಅಂದಾಗ ಮಿಲ್ ಅದಂತದಲ್ಲಿ. ಆಫ್ಟರ್ 2005 ಅಂದಾಗ ಫಾರ್ಮರ್ಸ್ ಯಾರು ರೈತರು ಯಾರಿದ್ದಾರೆ ಅವ್ರಿಗೆ ವಿದ್ಯುತ್ ಇದಾಗ್ತಾ ಇದೆ, ರೋಡ್ ಇದೆ, ಎಲೆಕ್ಟ್ರಿಸಿಟಿ ಇದೆ, ಲಾ ಅಂಡ್ ಆರ್ಡರ್ ಇಂಪ್ರೂವೈಸ್ಡ್ ಬೆಟರ್ ದೆನ್ ದ ಜಂಗಲ್ ರಾಜ್ ಅಂತ, ಬೆಟರ್ ದೆನ್ ದ ಜಂಗಲ್ ರಾಜ್ ಏನ 15 ವರ್ಷದ ಇದ್ದಿದ್ದಂಥದ್ದು. ಸೊ ಈ ಒಂದು ಎಲೆಕ್ಟ್ರಿಸಿಟಿನಲ್ಲೇ ಈ ಮೂರು ಅವಧಿಯ ಸರ್ಕಾರಗಳದ್ದು ಹೇಳ್ಬೋದು. ನೀರು ಒಂದು 3 ಅಡಿಗೆ ಹೋಗ್ತಿದೆ ಅಂತ, ನೀರು ಮೋಟರ್ ಆನ್ ಮಾಡಿದ್ರೆ ಒಂದು 3 ಅಡಿವರೆಗೂ ಹೋಗ್ತಿದೆ ಅಂತ. ಅವೈಲೇಬಲ್ ಬೇಕಲ್ಲ ಸರ್, ರೈತರಿಗೆ ಅವೈಲೇಬಲ್ ಬೆಳೆ ಬೆಳೆಯಕ್ಕೆ ಬೇಕಲ್ಲ ಸರ್. ಆ ತರ ಇರ್ಬೇಕಾದಾಗ, ಈ ತರದ್ದು ಇರ್ಬೇಕಾದಾಗ ಇದು ಬೇಕಾಗುತ್ತೆ. ಆದ್ರೆ ಈ ಸರ್ಕಾರ ಮಾಡಿರುವಂತ ಏನೇನು ಸರ್ಕಾರ 2005 ಲಾ ಅಂಡ್ ಆರ್ಡರ್ ದಟ್ ವಾಸ್ ದ ಬಿಗ್ಗೆಸ್ಟ್ ಇದು ಇಂಪ್ರೂವೈಸ್ ಆಗಿರುವಂತ ಬಿಹಾರ್ನಲ್ಲಿ. ಅದು ಇನ್ನ ಇಂಪ್ರೂವ್ಮೆಂಟ್ ಆಗ್ಬೇಕು. ಪಾಯಿಂಟ್ ಇದೆ ಇದು. ಈಗ ನೀವು ಮಾತಾಡಿದ್ರು ಅಷ್ಟೇ, ಯಾರು ಮಾತಾಡಿದ್ರು ಅಷ್ಟೇ, ಇಷ್ಟೆಲ್ಲ ಬಿಹಾರದಲ್ಲಿ ರಾಬ್ಡಿ ದೇವಿ ಕಾಲದಲ್ಲಿ ಹಾಳಾಗಿದ್ದು, ಲಾಲು ಕಾಲದಲ್ಲಿ ಹಾಳಾಗಿದ್ದು, ಬೇರೆ ಬೇರೆಯವ್ರ ಕಾಲದಲ್ಲಿ ಹಾಳಾಗಿದ್ದು, ನಿತೀಶ್ ಮೋದಿ ಅವ್ರು ಸೇರ್ಕೊಂಡು ಇಷ್ಟೆಲ್ಲ ಮಾಡಿದ್ಮೇಲೂ 2 ಕೋಟಿ 2.5 ಕೋಟಿ ಜನ ಮೊನ್ನೆ ಅದೇನದು SIR ಏನೋ ಮಾಡಿದ್ರಲ್ಲ, ಇದೆಲ್ಲ ಮಾಡಿದಾಗ ಆಚೆ ಇದ್ದಾರೆ, 3 ಕೋಟಿ ಜನ ಆಚೆ ಇದ್ದಾರೆ ಅಂತ ಮಾತಾಡ್ಬಿಟ್ರಲ್ಲ. ಅಷ್ಟು ಸುಭಿಕ್ಷವಾಗಿದ್ದಂಥ ರಾಮರಾಜ್ಯದಿಂದ ಅಷ್ಟೊಂದು ಜನ ನಿರ್ಗಮಿಸಿದ್ಯಾಕೆ ಅಂತ? ಸುಭಿಕ್ಷವಾಗಿರ್ತಕ್ಕಂಥ ಬಿಹಾರದಲ್ಲಿ ಎಲ್ಲರೂ ಮಾಡಿದ್ರಿ ಅಲ್ವಾ? ಸರಿ ಇಲ್ಲಪ್ಪ, ಆಯಿತು, ಇವ್ರು ಯಾರೂ ಸರಿ ಇಲ್ಲ, ಸರಿಯಾಗಿ ಆಳ್ವಿಕೆ ಮಾಡದೇ ಇದ್ಮೇಲೆ 3 ಕೋಟಿ ಜನ ಗಾರೆ ಕೆಲಸಕ್ಕೆ, ಮಾರ್ಬಲ್ ಕೆಲಸಕ್ಕೆ, ಇದ್ಯಾವುದೋ ಕಾರ್ಪೆಂಟರ್ ಕೆಲಸಕ್ಕೆ, ಅಥವಾ ಬೇರೆ ಬೇರೆ ಯುದ್ಧ ಆಗ್ತಿದೆ ರೀ. ಯುಕ್ರೇನ್ಗೆ ಹೋಗಕ್ಕೆ ನಿಂತಿದ್ದಾರೆ, ರಷ್ಯಾಗೆ ಹೋಗಕ್ಕೆ ನಿಂತಿದ್ದಾರೆ, ಇಸ್ರೇಲ್ಗೆ ಹೋಗಕ್ಕೆ ನಿಂತಿದ್ದಾರೆ. ಅಲ್ಲಿ ಬಿದೋಗಿರೋ ಮನೆಗಳು, ಕಟ್ಟಡಗಳ ಕಾರ್ಮಿಕರಿಗೆ ಗಾರೆ ಕೆಲಸ ಮಾಡ್ತೀವಿ ಅಂತ ಬಾಂಬ್ ಯಾವಾಗ ಬೀಳುತ್ತೆ ಗೊತ್ತಿಲ್ಲ, ಗುಂಡೆ ಯಾವಾಗ ಬೀಳುತ್ತೆ ಗೊತ್ತಿಲ್ಲ, ಅಲ್ಲಿ ಹೋಗಿ ನಿಂತಿದ್ದೀವಿ ಅಂದಾಗ ಈ ಸುಭಿಕ್ಷೆ ಮಾಡಿಯೂ ಯಾಕಿಂತ ಪರಿಸ್ಥಿತಿ ಬಿಹಾರದಲ್ಲಿ? ರಾಮರಾಜ್ಯದಲ್ಲಿ ಇಂಥದ್ದು ಏನಕ್ಕೆ ಅಂತ? ಸುಭಿಕ್ಷೆ ಆಗ್ತಾ ಇದೆ. ಸುಭಿಕ್ಷೆ ಮಾಡಕ್ಕೆ ಇನ್ನ ದೊಡ್ಡ ಕಾಲಾವಧಿ ಬೇಕಾಗುತ್ತೆ. ಯಾಕಂದ್ರೆ ಬೇಕು. ನಿತೀಶ್ಗೆ ಎಷ್ಟು ಸಲ? 9 ಸಲ CM ನಿತೀಶ್. ಈಗ ಆದ್ರೆ 9 ಸಲ 10 ಸಲ CM ಆದ್ರೆ ಲಾಸ್ಟ್ 20 ವರ್ಷದಿಂದ ಅವರು ನಿಮ್ ಫ್ರೆಂಡು 9 ಸಲ CM ಆಗಿ ಮಾಡಕ್ಕಾಗ್ತಿದ್ದಿಲ್ಲ, ಈಗ 10ನೇ ಸಲ CM ಆಗ್ಬಿಟ್ಟು ನಿತೀಶನಲ್ಲಿ ಬೆಳಗಿಸ್ಬಿಡ್ತಾರೆ. ನಾ 3 ವಿಷಯ ಹೇಳಿದಂತದ್ದು. ಹೌದು, ಈಸ್ ಅನ್ ಆಲ್ ವೆದರ್ ಫ್ರೆಂಡ್. ಕೆಲವು ಸತಿ ಯಾವಾಗ ಅವರು ಫ್ರಮ್ ದ ಡೇ 1 ಅಂತದ್ದು, ಕೆಲವು ಸತಿ ಅದಲು ಬದಲು ಆಗಿದ್ದುಂಟು. ಮತ್ತೆ ಅದಕ್ಕೆ ಅವ್ರು ಪಶ್ಚಾತ್ತಾಪ ಪಟ್ಟಿ ಮತ್ತೆಲ್ಲ ಹೋಗಲ್ಲ ಅಂತ ಹೇಳುವಂತದ್ದು ಜಗತ್ತಿನ ಪ್ರಸಿದ್ಧ ಆಗಿರುವಂತದ್ದು ಉಂಟು ಅದಲ್ಲಿ. ಸರ್, ಈ ತರ ಇರ್ಬೇಕಾದಾಗ ಜನರು ಲಾ ಅಂಡ್ ಆರ್ಡರ್ ನೋಡ್ತಾರೆ ಸರ್. ನಾನು ಹೇಳ್ತೀನಿ, ಈಗ ನೀವು ಈ ರೋಡು, ರಸ್ತೆ, ನೀರು, ಚರಂಡಿ ಇದೇನೋ ಮಾತಾಡ್ತಾ ಇದ್ರಿ. ಇದರಲ್ಲಿ 2 ವಿಷಯ ಇದೆ. ಇದು ಒಂದು ವೇಳೆ ನೀವು ಇದನ್ನೇ ಮಾತಾಡೋದಾದ್ರೆ, ಇದೆಲ್ಲ ನೀವು ರೋಡು, ಚರಂಡಿ, ಮೋರಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ, ಎಲ್ಲ ರಸ್ತೆ ಗುಂಡಿ ಮುಕ್ತವಾದಂಥ ಕರ್ನಾಟಕವನ್ನು ಮಾಡಿ ಯಾಕೆ ಸೋತ್ಬಿಟ್ರಿ ನೀವು? 67, 68 ಸ್ಕೋರ್ ನಿಮ್ದು. 65 ಎಲ್ಲಿ ಸರ್? ಇಲ್ಲಿ ನಮ್ಮ ಸ್ಟೇಟಲ್ಲಿ ಇದೆಲ್ಲ ಮಾಡಿದ್ರಿ ಅಲ್ವಾ? ಇದೇ ಕ್ರೈಟೀರಿಯಾ ಆಗ್ಬಿಟ್ರೆ ನಾನು ನೇರವಾಗಿ ನನ್ನ ಪ್ರಶ್ನೆ ಇರೋದು ಇಷ್ಟೇ. ಇದು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿದ್ರಿ. ಎಲ್ಲ ಡಿಬೇಟಲ್ಲಿ ಪಾಲ್ಗೊಂಡ್ರಲ್ಲೂ ಇದೇ ಪ್ರಶ್ನೆ ನಂದು. ಡಿ.ಬಿ.ಟಿ ಮುಂದೆ ಪ್ರೆಸೆಂಟ್ ಸಿನಾರಿಯೋದಲ್ಲಿ ನಮ್ಮ ಇಂಡಿಯಾದಲ್ಲಿ ಏನು ಅಷ್ಟು ವರ್ಕ್ ಆದಂಗೆ ಕಾಣಿಸ್ತಾ ಇಲ್ಲ ಇವತ್ತಿಗೆ. ನಾಳೆಗೆ ಈ ಸತ್ಯನೋ ಸುಳ್ಳ ನನಗೆ ಗೊತ್ತಿಲ್ಲ ಸರ್. ಭಾಗಶಃ ಸತ್ಯ ಇರ್ಬೋದು ಸರ್, ಪೂರ್ಣ ಸತ್ಯ. ಎಲ್ಲ ಅಭಿವೃದ್ಧಿ ಮಾಡಿದ್ರು, ಯಾಕೆ ಸೋತ್ಬಿಟ್ರು? ಮನೆ ಕಳಿಸ್ಬಿಟ್ರು, ಯಾಕೆ ಕಳಿಸ್ಬಿಟ್ರು ಜನ? ಸರ್, ಕೆಲವು ಸತಿ ಫಾಲ್ಸ್ ನರೇಟಿವ್ ಬೇರೆ ಬೇರೆ ಆಗುತ್ತೆ ಸರ್. ಇವ್ರು ಅಂದಿದ್ದ ಫಾಲ್ಸ್ ನರೇಟಿವ್ಸ್ ಮೋಸ್ಟ್ಲಿ ಜನ ಸ್ವೀಕರಿಸಿದ್ರೇನು ಫಾಲ್ಸ್ ನರೇಟಿವ್ಸ್, ಅದನ್ನ ನಾವು ಸರಿಯಾಗಿ ಕೌಂಟರ್ ಮಾಡಿ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತಾರೆ. ಅವ್ರ 5 ಗ್ಯಾರಂಟಿ ಬಿಟ್ಟು ಇನ್ನೇನು ಹೇಳಿದ್ದು ನಮ್ಗೆ ಗೊತ್ತಿಲ್ಲ. 5 ಗ್ಯಾರಂಟಿನೇ ಅವ್ರು ಜೋರ ಹೇಳಿ ಸರ್. ಅದ್ರ ಜೊತೆ ಅಲ್ವಾ, ಅದು ಅದ್ವಿಜ ಅಲ್ವಾ ಸರ್? ಅದ್ರ ಜೊತೆಗೆ 40% ಅಂತ ಇತ್ತು, PSA ಹಗರಣಗಳಿತ್ತು, ಗುತ್ತಿಗೆದಾರದ್ದು ಬೇರೆ ಬೇರೆ ಇದ್ದಿತ್ತು. ಅದೆಲ್ಲ ಯಾವ್ದು ಪ್ರೂವ್ ಆಯ್ತು ಸರ್? ಅದಲ್ಲಿ ಯಾವ್ದು ಪ್ರೂವ್ ಆಗಿಲ್ವ? ಇದೆಲ್ಲ ಸುಳ್ಳು ಅಲ್ವಾ ಅದಲ್ಲಿ? ಈಗ ಅವರೇ ಮುಖ್ಯಮಂತ್ರಿ ಅದೆಲ್ಲ ಸುಳ್ಳಾದ್ರೆ ಬೈ ಎಲೆಕ್ಷನ್ ಅಲ್ಲೂ ಗೆದ್ಕೊಂಡ್ಬಂದ್ಬಿಟ್ರು. ಬೈ ಎಲೆಕ್ಷನ್ಸ್ ಅದು ಡಿ.ಬಿ.ಟಿ ₹6,000 ಬೈ ಎಲೆಕ್ಷನ್ ಗೆಲ್ಸಿದವ್ರಿಗೆ. ಸರ್, ಬೈ ಎಲೆಕ್ಷನ್ಸ್ ಮೋಸ್ಟ್ ಆಫ್ ದ ಟೈಮ್ ಯಾರು ರೂಲಿಂಗ್ ಇರ್ತಾರೋ ಗೆದ್ದಿದ್ದಂತದೆ ಜಾಸ್ತಿ ಅವಕಾಶಗಳು ಜಾಸ್ತಿ. ನಾವು ಇದ್ರಲ್ಲಿ ಗೆದ್ದು ಬಿಡ್ತೀವಿ, ಆಗ್ಬಿಡುತ್ತೆ. ಚುನಾವಣಾ ಸ್ಟ್ರಾಟಜೀಸ್ ಮಾಡ್ತೀವಿ ಸರ್. ಅದರಲ್ಲಿ ಎಲ್ಲ ಪಕ್ಷಗಳು ಗೆಲ್ಬೇಕಂತಾನೆ ಹೋಗುವಂತದ್ದು. ದಿನೇಶ್, ಈ ಒಂದು ವಿಚಾರ ಇದೆಯಲ್ಲ, ಗ್ಯಾರಂಟಿ ಏನಾಗ್ಬಿಟ್ಟಿದೆ? ದೂರಗಾಮಿ ಪರಿಣಾಮಗಳು. ದೂರಗಾಮಿಯಾಗಿ ನಮ್ಮ ರಾಜಕಾರಣಿ ಏನೋ ಮಾಡ್ತಾನೆ, ಇವನನ್ನು CM ಮಾಡಿದ್ರೆ ನಮ್ಮನ್ನೇನೋ ಉದ್ಧಾರ ಮಾಡ್ತಾನೆ, ನಮಗೆ ಮಕ್ಕಳಿಗೆಲ್ಲ ಒಳ್ಳೆ ಭವಿಷ್ಯ ಕೊಡ್ತಾನೆ, ಒಳ್ಳೆ ಕೆಲಸಗಾರರು ಆಗೋ ರೀತಿಯಲ್ಲಿ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ. ಇವೆಲ್ಲದರ ಆಚೆಗೆ ಇವತ್ತು ಈ ಸಂಜೆ ನನಗೇನು ಒಬ್ಬ ರಾಜಕಾರಣಿಯಿಂದ ಅವನಿಗೆ ಏನಾನ ಮಾಡ್ಕೊಳ್ಳಿ 5 ವರ್ಷ,
ಅವನೇನಾದರೂ ಮಾಡ್ಕೊಳ್ಳಿ, ಅವನು MP ಆಗ್ತಾನೋ MLA ಆಗ್ತಾನೋ ಕಾರ್ಪೊರೇಟರ್ ಆಗ್ತಾನೋ ಮೇಯರ್ ಆಗ್ತಾನೋ ನನಗೆ ಬೇಕಾಗಿಲ್ಲ, ನನ್ನ ಅಕೌಂಟ್ಗೆ 2,000 ಹಾಕಿದ್ನಾ, ನನ್ನ ಅಕೌಂಟ್ಗೆ 5,000 ಹಾಕಿದ್ನಾ, ಇದಷ್ಟೇ ಮ್ಯಾಟ್ರ್ ನಡೀತಾ ಇರೋದು ಇಂಡಿಯಾದಲ್ಲಿ ಅಂತ. ಹೌದು, 100%. ಯಾಕಂದ್ರೆ ಇವತ್ತು ನಾವು ನೋಡ್ದಂಗೆ ಇವತ್ತೇನು ಮಧ್ಯಪ್ರದೇಶದಲ್ಲಿ ಯಾವ ರೀತಿ ಗೆದ್ರು ಬಿಜೆಪಿ ಅವರು, ಮೋದಿ ಬೇಡ ಅಂದ್ರೂ ಹಾಕಿದ್ರು ಇವ್ರು ಲಾಡ್ಲಿ ಬೇಡ, ಲಾಡ್ಲಿ ಬ್ಯಾನ್ ಹಾಕದ್ಮೇಲೆ ಗೆದ್ದಿದ್ದು. ಈ ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ರು, ಅದನ್ನೇ ಮಾಡಿದ್ರು, ಅಕೌಂಟ್ಗೆ ದುಡ್ಡು ಬಂತು. ಸೆಕೆಂಡ್ ಟೈಮ್ ಆದ್ರೂ ಕಾಂಗ್ರೆಸ್ ಏನೋ ಒಂದು ಹೊಸ ಹಳೆ ಬತ್ತಳಿಕೆ ಅಸ್ತ್ರ ತೆಗಿತಾ ಇದಾರೆ ಅವರು. ಕಾಂಗ್ರೆಸ್ ಹಳೆಯ ಅಸ್ತ್ರ ಯಾವ್ದು, ಹಳೆ ಪೆಟ್ಟಿಗೆಲಿದ್ದ ಅಸ್ತ್ರ ಯಾವ್ದು ಹೇಳಿ, ಕ್ಯಾಸ್ಟ್ ಸೆನ್ಸಸ್, ಕ್ಯಾಸ್ಟ್ ಸರ್ವೆ, ನಾವು OBC ಪರ ಇದ್ದೀವಿ, SC ಪರ ಇದ್ದೀವಿ, ಅಲ್ಪಸಂಖ್ಯೆ, ಈ ಅಸ್ತ್ರ ಅದು ರಾಂಗ್ ಅಂತ ನಾನು ಹೇಳ್ತಿಲ್ಲ. ಲೇಟ್ ಆಗಿ ಬಳಸುವ ಉಪಾಯಗಳು ಕೂಡ ಕೆಲವೊಮ್ಮೆ ವೇಸ್ಟ್ ಆಗ್ಬಿಡುತ್ತಂತೆ. ಹೌದು, ಒಳ್ಳೆ ಉಪಾಯ ಕೂಡ ಟೈಮಿಂಗ್ಸ್ ಇಲ್ಲ, ಬಟ್ ಇದು ಈ ಎಮರ್ಜೆನ್ಸಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಈಗೇನು ಸಿದ್ದರಾಮಯ್ಯನವರು ಇಲ್ಲಿ ಎಮರ್ಜೆನ್ಸಿ ಕಾಲದಲ್ಲಿ ಅಡ್ಜಸ್ಟ್ ಆಯ್ತಿತ್ತು, ಆ ಟೈಮ್ಗೆ ಆಗ್ತಿತ್ತೇನೋ, ಇವತ್ತಿಗೆ ಆಗ್ತಾ ಇಲ್ಲ. ಇವತ್ತು ಬಿಹಾರದ ಎಲೆಕ್ಷನ್ ಟೈಮ್ಗೆ ಇವ್ರು ಕರ್ನಾಟಕದಲ್ಲಿ ಕ್ಯಾಸ್ಟ್ ಸೆನ್ಸಸ್ ಏನು ಇಲ್ಲ, ಹೋಗ್ಬಿಟ್ಟು ಮಾಡ್ಕೊಳ್ಳಿ, ಏನಾದ್ರು ಮಾಡ್ಲಿ, ಅಕ್ಯುರೇಟ್ ಆಗಿ ಮಾಡ್ಲಿ, ಟೈಮ್ ತಗೊಳ್ಳಿ, ಜನಗಳು ಸ್ವಲ್ಪ ಉಸಿರಾಡಕ್ಕೆ ಅವಕಾಶ ಕೊಡ್ಲಿ, ಶಿಕ್ಷಕರಿಗೂ ಯಾರಿಗೂ ಎಲ್ಲ ಓಕೆ. ಅದೇನೋ ದೀಪಾವಳಿ ಆಯ್ತು, 8ನೇ ತಾರೀಕು ಆಯ್ತು, ದೀಪಾವಳಿಗೆ ಬಂದ್ರು, ಈಗೇನೋ 31 ಅಂದ್ರು. ನನಗೆ ಇದು ಅನಿಸ್ತಿರೋದು ಏನಂದ್ರೆ ವಿತಿನ್ November 5 ಶತಾಯ ಗತಾಯ ಒಂದು ಅಂಕಿ ಅಂಶ ಬಿಟ್ಬಿಟ್ಟಿವ್ರು. ಈ ಮೆಸೇಜು ಇಲ್ಲಿ ಕೂಗಿದ್ರೆ, ಜೋರ ಕೂಗಿದ್ರೆ ಬಿಹಾರಕ್ಕೂ ಕೇಳಿಸ್ಬೇಕಾ ಅಂತ ಒಂದು ಪ್ರಯತ್ನದಲ್ಲಿ ಇದಾರ ಇವರು ಅಂತ. ಅದೇನೋ ಒಂದು ಗಾದೆ ಇದೆ, ನರಿ ಕೂಗು ಗಿರಿ ಬಿಟ್ಟುತ್ತಾ ಅಂತ. ಆ ತರ ಆಗತ್ತೆ. ನಮ್ ಸಿದ್ದರಾಮಯ್ಯನವರು ಇಲ್ಲಿ ಕ್ಯಾಶ್ ಸೆನ್ಸಸ್ ಮಾಡಿ ಬಿಹಾರಕ್ಕೆ ತಲುಪಿಸೋದು. ಓಕೆ, ಇವತ್ತು ಬಿಹಾರದ ಜನತೆಗೆ ನೋಡಿ, ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ದುಡ್ಡಲ್ಲ, ಅದು 7,500 ಕೋಟಿ ಕೇಂದ್ರದಿಂದ ಬರುತ್ತೆ. ನರೇಂದ್ರ ಮೋದಿ ಅವರು ಕೇಂದ್ರದಿಂದ ಅಲ್ಲಿ ಕಳಿಸಿ ಅಲ್ಲಿಂದ ದುಡ್ಡು ಹಾಕ್ತಾರೆ. ಏನೋ ಮಹಿಳಾ ಸಮ್ಮಾನ್ ಯೋಜನೆ, ಅದು ಬಿಹಾರದ ಜನಕ್ಕೆ ಯಾಕೆ, ಇಡೀ ಇಂಡಿಯಾಕ್ಕೆ ಯಾಕೆ ಮಾಡ್ತಾ ಇಲ್ಲ ನರೇಂದ್ರ ಮೋದಿ ಅವರು? ಅದೇನು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿರೋ ನಿರ್ಮಲಾ ಸೀತಾರಾಮನ್ ಅವರು, ಬಿಹಾರಕ್ಕೆ ಮಹಿಳಾ ಸಮ್ಮಾನ್ ಯೋಜನೆ ಮಾಡ್ತೀವಿ, ಅದಕ್ಕೆ 7,500 ಕೋಟಿ ನಾವು ಸ್ಟೇಟ್ ಕೊಡ್ತೀವಿ ಅಂತ. ಉಳಿದಿರೋ ಸ್ಟೇಟ್ಗಳು ನಮ್ಮಂತವ್ರಿಗೆ ಕೊಡ್ಬೇಕಾದ ದುಡ್ಡುಗಳನ್ನೇ ಕೊಡ್ತಾ ಇಲ್ಲ. ಇಲ್ಲಿಗೆ ಅನೌನ್ಸ್ ಮಾಡಿದ್ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದ 1,000 ಕೋಟಿಗಳಿಗೆ ಕತ್ತೆ ಹಾಕೊಂಡು ಕೂತವ್ರೆ. ಈಗ ದಿನೇಶ್, ನರೇಂದ್ರ ಮೋದಿ ಅಂತವರು ಉತ್ತರ ಪ್ರದೇಶವನ್ನು, ಮಧ್ಯಪ್ರದೇಶವನ್ನು, ಬಿಹಾರವನ್ನು ಕಳ್ಕೊಳ್ಳುವಂತ ವ್ಯಕ್ತಿ ಅಂತ ನಿಮ್ಗೆ ಅನ್ಸುತ್ತಾ? ಈಸಿಯಾಗಿ ಬಿಟ್ಬಿಡ್ತಾರ ಅದನ್ನ? ಇಲ್ಲ, ಬಿಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಮತದಾರರು ಇದಾರೆ ಅವ್ರಿಗೆ ಏನು ಡೆನ್ಸಿಟಿ, ವಾಲ್ಯೂಮ್ ಜಾಸ್ತಿ ಇದೆ ಅಲ್ಲಿ. ಆ ವಾಲ್ಯೂಮ್ ಬೇಕಾಗಿದೆ ಅರ್ಜೆಂಟ್ ಆಗಿ. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದ್ರೆ, ನಿತೀಶ್ ಕುಮಾರ್ ಊರ್ಗೋಲಾಗಿದ್ದಾರೆ ಈ ಮೇಲ್ಗಡೆ ಸೆಂಟ್ರಲ್ ಗೌರ್ಮೆಂಟ್ಗೆ. ಅದೊಂದು ಅಡಿಷನಲ್ ಲೆಗ್ ಇದೆ. ಆ ಲೆಗ್ ಹೊಟ್ಟೋಗ್ಬಿಟ್ರೆ ಇವ್ರಿಗೂ ಲೆಗ್ ಬಿದ್ದೋಗುತ್ತೆ ಮೇಲ್ಗಡೆ ಕೇಂದ್ರ ಸರ್ಕಾರಕ್ಕೆ. ಸೊ ಅವ್ರನ್ನ ನಿಲ್ಲಿಸ್ಲೇಬೇಕು ಇವತ್ತು. ಈ ನಿತೀಶ್ ಕುಮಾರ್ ಅವ್ರನ್ನ ಯಾಕೆ ನಂಬಕ್ಕಾಗಲ್ಲ? ನಿತೀಶ್ ಕುಮಾರ್ ಕೈಲಿರೋ ಊರುಗೋಲು ಯಾರನ್ನ ಬೇಕಾದ್ರೂ ನಿಲ್ಲಿಸಬಹುದು. ಅದನ್ನೇ ನಾನು ಹೇಳ್ತಾ ಇರೋದು. ಇವಾಗ್ಲೂ ನಿತೀಶ್ ಕುಮಾರ್ ಅವರು ಪಕ್ಕಾ ಬಿಜೆಪಿ ಜೊತೆ ಇರ್ತಾರೆ ಅಂತ ಇಲ್ಲ. ಇವತ್ತಿನ ಸರ್ವೆ ಪ್ರಕಾರ, ಸಿ ವೋಟರ್ ಸರ್ವೆ ಪ್ರಕಾರ ಏನ್ ಹೇಳ್ತಾ ಇದೆ ಅಂದ್ರೆ, ನಿತೀಶ್ ಕುಮಾರ್ ಅವ್ರಿಗೆ ಆಂಟಿ ಇನ್ಕಂಬೆನ್ಸಿ ಇದೆ. ಯಾರಿಗೆ? ತೇಜಸ್ವಿ ಯಾದವ್ಗೆ ಸಾಕಷ್ಟು ಜನಮನ್ನಣೆ ಇದೆ ಅಂತ ಬರ್ತಾ ಇದೆ. 33-34% ಇವ್ರಿಗಿದೆ, 24% ನಿತೀಶ್ ಕುಮಾರ್ಗಿದೆ ಅಂತ ಇದೆ. ಬಟ್ ನಿತೀಶ್ ಕುಮಾರ್ ಆಂಟಿ ಇನ್ಕಂಬೆನ್ಸಿ ಇದೆ ಅಂತ ಹೇಳ್ತಾ ಇದಾರೆ. ಬಟ್ ನಿತೀಶ್ ಕುಮಾರ್ ಅವ್ರಿಗೆ ಅವ್ ಯಾವ್ದು ಲೆಕ್ಕಕ್ಕೆ ಬರಲ್ಲ. ಅವ್ರ ಸೋಲಿ ಗೆಲ್ಲಿ ಅವ್ರು ಯಾವಾಗ ಬೇಕಾದ್ರೂ ಯಾವ ಕಡೆ ಬೇಕಾದ್ರೂ ಪಲ್ಟಾಯಿಸ್ತಾರೆ. ಅದಕ್ಕೆ ಪಲ್ಟು ಕುಮಾರ್ ಅಂತಲೇ ಕೊಟ್ಟಿದ್ದಾರೆ. ಅವ್ರು ಬೇಕಾದ್ರೆ ಕಾಂಗ್ರೆಸ್ ಬೇಕಾದ್ರೆ ಈಗ ಏನ್ ಇವ್ರದ್ದು ಇಂಡಿಯಾ ಮೈತ್ರಿ ಕೂಟ ಇದೆ, ಅದಕ್ಕೆ ಬಂದ್ಬೇಕಾದ್ರೂ ಮುಖ್ಯಮಂತ್ರಿ ಆಗ್ತಾರೆ. ಅವ್ರಿಗೆ ಯಾವ್ದು ಭೇದ ಭಾವ, ರಿಸ್ಟ್ರಿಕ್ಷನ್ಸ್, ರೂಲ್ಸ್ ಅದೇನು ಇಲ್ಲ. ಅದರಿಂದ ಈಗ ಏನೇ ಮಾಡಿದ್ರು ನಿತೀಶ್ ಕುಮಾರೇ CM ಆಗೋದು. ಕಾಂಗ್ರೆಸ್ ಗೆದ್ರು ನಿತೀಶ್ ಕುಮಾರೇ, ಅಲ್ಲ ಕಾಂಗ್ರೆಸ್ ಬಂದ್ರು ನಿತೀಶ್ ಕುಮಾರೇ ಬರ್ತಾರೆ, ಬಿಜೆಪಿ ಬಂದ್ರು ನಿತೀಶ್ ಕುಮಾರೇ CM ಆಗ್ತಾರೆ ಅಂತ ನನ್ನ ಅಭಿಪ್ರಾಯ.